ಬೇಸರ ಆಗ್ತಿದೆ, ನಿಜವಾಗ್ಲೂ ಖೇದಕರ ಸಂಗತಿ ಇದು. ನಾವೆಲ್ಲರೂ ತುಂಬ ಪೂಜಿಸುವ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ಭಾವಿಸಿರುವಂತಹ ಗೋಮಾತೆಯ ಕೆಚ್ಚಲಿ ಕೈ ಹಾಕಿರುವಂಥದ್ದು ನಿಜಕ್ಕೂ ಅಂಥ ಕಿರಾತಕರಿಗೆ ಕಠಿಣವಾಗಿರುವಂಥ ಶಿಕ್ಷೆ ಆಗಬೇಕು. ನಂಗೆ ಭಾಳ ಬೇಸರ ಆಗ್ತಿರೋದು, ಎಲ್ಲೋ ನಾಯಿಗಳಿಗೆ, ಬೆಕ್ಕುಗಳಿಗೆ ಬಂದು ನಿಂತ್ಕೊಳ್ಳೋ ಧ್ವನಿಯಾಗುವ ಪ್ರಾಣಿದಯ ಸಂಘದವರು ಯಾಕೆ ಗೋವಿನ ಮೇಲೆ ಇಷ್ಟು ಹೀನಾಯವಾಗಿರೋ ಕೃತ್ಯ ಆದರೂ ಕೂಡ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಎಲ್ಲೋ ಕಂಬಳವನ್ನು ಮನೆಯ ಮಗುವಿನ ಹಾಗೆ ಕೋಣಗಳನ್ನು ಸಾಕಿ ಕಂಬಳ ಕ್ರೀಡೆ ಮಾಡುವಾಗ ಕಂಬಳದಿಂದ ಪ್ರಾಣಿಗಳಿಗೆ ಹಿಂಸೆ ಆಗ್ತಿದೆ ಅಂತ ಯೋಚನೆ ಮಾಡುವವರು ಯಾಕೆ ಈ ಹಿಂಸೆಯನ್ನು ಖಂಡಿಸ್ತಾ ಇಲ್ಲ? ಈ ಸೆಲೆಕ್ಟಿವ್ ಹೋರಾಟಗಳು ಯಾಕೆ ಅನ್ನುವ ನಿಲುವುಗಳು ಯಾಕೆ ಅನ್ನೋದ್ರ ಬಗ್ಗೆ ಬಹಳ ಪ್ರಶ್ನೆ ಇದೆ ನನಗೆ. ಮತ್ತಿದು ಎಲ್ಲೋ ಒಂದು ಕಡೆ ನಮ್ಮ ಧಾರ್ಮಿಕ ಭಾವನೆಗೂ ಧಕ್ಕೆ ತರುವ ಪ್ರಯತ್ನ ಅಂತ ನಂಗೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದಕ್ಕಿಂತ ಆಚೆ ಹಸು ಅನ್ನೋದು ಬರೀ ಒಂದು ಭಾವನಾತ್ಮಕವಾಗಿ ಪ್ರಾಣಿ ಅಲ್ಲ, ಅದು ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಆಧಾರ ಸ್ತಂಭ ಕೂಡ ಆಗಿರುತ್ತೆ. ಈಗ ನಾನು ಕೂಡ ಹೈನುಗಾರಿಕೆ ಕುಟುಂಬದಿಂದ ಬಂದಿರೋ ಕಾರಣಕ್ಕೆ ನಾನು ಹೇಳ್ತೀನಿ, ಒಂದು ಗೋವು ಅನ್ನೋದು ಆ ಕುಟುಂಬದ ಒಂದು ಅವಿಭಾಜ್ಯ ಸದಸ್ಯ ಆಗಿರುತ್ತೆ ಅನ್ನೋದು ಒಂದು. ಇನ್ನೊಂದು, ಅದು ಆರ್ಥಿಕವಾಗಿ ದೊಡ್ಡ ಬಲ ಆಗಿರುತ್ತೆ. 3 ಗೋವುಗಳ ಕೆಚ್ಚಲನ್ನು ಕೊಯ್ಯೋದು ಅನ್ನೋದು ಅತ್ಯಂತ ಹೀನಾಯ ಮತ್ತು ಮನುಷ್ಯನಾದವನು ಅದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿ ಎದೆ ಹಾಲನ್ನು ಮಗು 3 ವರ್ಷ ಕುಡಿಯುತ್ತೆ, ಅದ್ರ ಜೀವನ ಪರ್ಯಂತ ನಮಗೆ ಹಾಲು ಹಾಕೋದು ಗೋವು. ಸೊ ಆ ಹಾಲಿನ ಋಣವನ್ನು ನೀವು ತೀರಿಸೋದಕ್ಕೆ ಸಾಧ್ಯ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ಕನಿಷ್ಠ ಅದು ಆ ಕೆಚ್ಚಲನ್ನು ಕೊಯ್ಯೋದಿದೆಯಲ್ಲ, ಅದು ತಾಯಿ ಎದೆಗೆ ಕೈ ಹಾಕಿದಷ್ಟು ಹೀನಾಯ ಕೃತ್ಯ ಅಂತ ನಾನು ಭಾವಿಸ್ತೇನೆ. ಇದನ್ನು ಬಹಳ ಸುಲಭವಾಗಿ ಯಾವುದೋ ಒಂದು ಸಣ್ಣ ಸೆಕ್ಷನ್ ಹಾಕಿ ಕೇಸ್ ಹಾಕಿ ಮುಗಿಸೋದ್ರ ಬದಲು BNS ಆ್ಯಕ್ಟ್ ಹಾಕಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಇದು ಬಹಳ ಸಣ್ಣ ಕೇಸ್ ಅಂತ ನನಗನ್ಸುತ್ತೆ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂಥ ಸೆಕ್ಷನ್ಸ್ಗಳನ್ನು ಹಾಕಬೇಕು. ಮತ್ತು ಇದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನ, ಇನ್ನೆಷ್ಟು ಜನ ಇದ್ದಾರೆ, ಇದರ ಹಿಂದೆ ಬೇರೆ ಯಾವ ಮಾನಸಿಕತೆಗಳು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆಯೂ ತನಿಖೆ ಆಗಬೇಕು. ಗಂಭೀರವಾಗಿ ತಗೊಳ್ಬೇಕು ಈ ಪ್ರಕರಣವನ್ನು. ಈ ಪ್ರಕರಣ ಇನ್ನಷ್ಟು ಮಂದಿ ಕಳ್ಳ ಸಾಗಾಣಿಕೆ ಮಾಡುವಂಥವರಿಗೆ, ಗೋವಿಗೆ ಹಿಂಸೆ ಕೊಡುವಂಥವ್ರಿಗೆ ಪಾಠ ಆಗುವಂಥ ಪ್ರಕರಣ ಇದಾಗಲಿ ಅಂತ ನಾನು ಆಶಿಸ್ತೀನಿ. ಅದೇ ಅವ್ರು ಬೆಳೆದು ಬಂದಿರೋ ವಾತಾವರಣ ಆಗಿರುತ್ತೋ ಅಥವಾ ನಮ್ಮಗಳ ಮೇಲಿನ ದ್ವೇಷಕ್ಕೆ ಇನ್ಯಾವುದು ಆ ಗೋವನ್ನು ಬಲಿ ಮಾಡುವಂಥ ಪ್ರಯತ್ನ ಇರುತ್ತೋ, ಏನು ಮಾನಸಿಕತೆ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಒಂದ್ಸಲ ನಾವು ಯೋಚನೆ ಮಾಡಬೇಕು, ಆ ಹಾಲು ಕುಡಿಯುವ ಗೋವಿನ ಕೆಚ್ಚಲನ್ನು ಇವರಷ್ಟು ಕ್ರೂರವಾಗಿ ಕತ್ತರಿಸಬಲ್ಲರು ಅಂತಾದರೆ ಇವ್ರ ಜೊತೆ ಮನುಷ್ಯರು ಹೇಗೆ ಬದುಕೋದಕ್ಕೆ ಸಾಧ್ಯ? ಇನ್ನು ಮನುಷ್ಯರನ್ನು ಯಾವ ಸಂಬಂಧ ಇಲ್ಲದೆ ಇರುವಂಥ ಮನುಷ್ಯರನ್ನು ಇವ್ರು ಇನ್ನು ಹೇಗೆ ನಡೆಸ್ಕೊಳ್ಬೋದು ಅನ್ನೋದನ್ನು ನೆನೆಸ್ಕೊಂಡಾಗಲೇ ಭಯ ಆಗುತ್ತೆ. ಸೊ ಇದೆಲ್ಲೋ ಒಂದು ಕಡೆ ನಾಗರಿಕ ಸಮಾಜಕ್ಕೆ ತಕ್ಕದಾಗಿರುವಂಥ ವರ್ತನೆ ಖಂಡಿತ ಅಲ್ಲ. ಸೊ ಇಂಥವರ ಮೇಲೆ ನಿಜವಾಗ್ಲೂ ಸರ್ಕಾರ ಕಠಿಣ ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ.